ಬಟ್ ನಿಮ್ಮೆಲ್ಲರ ನಟ್ಟು ಬೋಲ್ಟು ಟೈಟ್ ಮಾಡೋದು ನನಗೆ ಗೊತ್ತಿದೆ ಅಂತಕ್ಕಂಥ ಡೈರೆಕ್ಟ್ ವಾರ್ನಿಂಗ್ ಇದೆಯಲ್ಲ, ಇದು ಎಷ್ಟು ಸರಿ? ನೀವೇನು ಮಾಡೋದಕ್ಕೆ ಹೊರಟಿದ್ದೀರಾ ಹಾಗಾದರೆ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈ ನಟ್ಟು ಬೋಲ್ಟು ಟೈಟು ಡೈರೆಕ್ಟ್ ವಾರ್ನಿಂಗ್ ಇದು ಸರಿನಾ? ಡಿ ಕೆ ಶಿವಕುಮಾರ್ ಅವರ ಧೋರಣೆ. ಶೂಟಿಂಗ್ ನಿಲ್ಲಿಸ್ತೀನಿ ಅಂತಂದ್ರೆ ಏನು ಅರ್ಥ? ನಾವು ಪರ್ಮಿಷನ್ ಕೊಡಲಿಲ್ಲ ಅಂದರೆ ಶೂಟಿಂಗ್ ನಿಲ್ಲುತ್ತೆ ಅಂತ. ಘನತೆವೆತ್ತ ಸ್ಥಾನದಲ್ಲಿರೋರು ಈ ಬೆದರಿಕೆ ಮಾತುಗಳನ್ನ ಆಡಬಹುದಾ? ಅತೃಪ್ತಿ, ಅಸಮಾಧಾನ, ಬೇಸರ ಹೊರಹಾಕುವ ರೀತಿನ ಇದು ಅಂತ. ಈಗ ಸದ್ಯಕ್ಕಂತೂ ವಿವಾದದ ಸುಳಿಯಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಿಲುಕಿದ್ದಾರೆ. ಸಿನಿಮಾ ಕಲಾವಿದರ ಬಗ್ಗೆ ಹಗುರವಾಗಿ ಮಾತನಾಡಿ ಡಿ ಕೆ ಶಿ ವಿವಾದವನ್ನು ಮೈಮೇಲೆ ಎಳ್ಕೊಂಡಿದ್ದಾರೆ. ಸ್ಥಾನಮಾನ, ವೇದಿಕೆ, ಸರಿ ತಪ್ಪು ಯಾವುದನ್ನು ನೋಡದೆ ತೀಕ್ಷ್ಣ ಮಾತುಗಳನ್ನ ಆಡಿದ್ದಾರೆ. ನೋಡಿ, ಮೇಕೆದಾಟು ಪಾದಯಾತ್ರೆಗೆ ಕಲಾವಿದರು ಸಹಕಾರ ಕೊಟ್ಟಿಲ್ಲ ಅನ್ನುವಂತಹ ಹಳೆ ಸಿಟ್ಟನ್ನ ಹೊರಹಾಕಿರುವಂತಹ ರೀತಿ ಬಗ್ಗೆ ಪ್ರಶ್ನೆ ಇರೋದು. ಕಲಾವಿದರು ಭಾಗವಹಿಸದೇ ಇರೋದಕ್ಕೆ ಅದು ಕೋವಿಡ್ ಕಾಲ ಆಗಿತ್ತು, ರಿಸ್ಟ್ರಿಕ್ಷನ್ಸ್ ಇತ್ತು, ಕೇಸ್ ಬೀಳ್ತಾ ಇತ್ತು. ಬಂದಿದ್ರೆ ಇಲ್ಲಿ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಕೇಸ್ ಹಾಕಿಸ್ಕೊಳ್ಳುವಂತಹ ವಿಚಾರ ಯಾರಿಗೆ ಬೇಕಿತ್ತು? ಅದು ಪ್ರಶ್ನೆ ಇರೋದಲ್ವಾ. ಕನ್ನಡ ನೆಲ, ಜಲ, ಭಾಷೆ ವಿಚಾರಗಳಿಗೆ ಸ್ಯಾಂಡಲ್ವುಡ್ ಸದಾ ಕೈ ಜೋಡಿಸ್ತಾ ಬಂದಿದೆ. ಒಂದು ನಮ್ಗೆ ಯಾವಾಗಲೂ ಎಕ್ಸಾಂಪಲ್ ಸಿಗೋದು ಗೋಕಾಕ್ ಚಳುವಳಿ. ಅಂದಿನ ಕಾಂಗ್ರೆಸ್ ಪಾದಯಾತ್ರೆ ಕಲಾವಿದರನ್ನ ಒಳಗೊಳ್ಳುವಲ್ಲಿ ವಿಫಲವಾಗಿತ್ತು ಅನ್ನುವಂತಹ ಸಿಟ್ಟು ಪ್ರತಿಷ್ಠೆಯ ರೂಪವನ್ನು ಪಡೆದುಕೊಂಡಿದೆ. ಹಾಗಂತ ಕಲಾವಿದರ ಮೇಲೆ ಡಿ ಕೆ ಶಿವಕುಮಾರ್ ಮುಗಿಬಿದ್ದಿದ್ದು ಸರಿನಾ ಅನ್ನೋದು ಚರ್ಚೆ ಆಗಿದೆ. ಇಲ್ಲಿ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗಿಲ್ಲ ಅನ್ನೋದು ಸರಿ ಇದೆ, ಬಟ್ ಅಲ್ಲಿ ಅಗೇನ್ ಒಂದು ಸಬ್ ಕ್ವೆಶ್ಚನ್ ಬರುತ್ತೆ, ಯಾರಿಗೆ ಇನ್ವಿಟೇಷನ್, ಎಷ್ಟು ಜನಕ್ಕೆ ಆನ್ ಟೈಮ್ ಹೋಗಿತ್ತು ಅಂತ. ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು. ಸಾಧು ಕೋಕಿಲ ಮತ್ತು ವಿಜಿ ಇಬ್ರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಇದು ತಲೆಯಲ್ಲಿ ಇರಲಿ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಫಿಲಮ್ ಅಶೋಕ್ ಏನಾದ್ರು ಮಾತಾಡ್ಕೊಳ್ಳಿ, ಫಿಲಮ್ ಅವ್ರು ಏನಾದ್ರು ಮಾತಾಡ್ಕೊಳ್ಳಿ, ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದ್ದೀನಿ. ಅವರು ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ, ನಮ್ಮ ನೀರು ನಮ್ಮ ಹಕ್ಕು. ಅವರು ಯಾವಾಗಲೂ ಕೂಡ ನೆಲ, ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು. ಆಗ ಯಾರೂ ಬರಲಿಲ್ಲ. ಮೇಕೆದಾಟು ಯಾತ್ರೆಗೆ ಬಂದಾಗ ಪಾಪ ಪ್ರೇಮು ಕೇಸ್ ಹಾಕ್ಸ್ಕೊಂಡ ಬಂದು ಇದೇ ಬಿ ಜೆ ಪಿಯವ್ರ ಮೇಲೆ ಕೇಸ್ ಹಾಕಿದ್ರು, ದುನಿಯಾ ವಿಜಯ್ ಮೇಲೆ ಕೇಸ್ ಹಾಕಿದ್ರು, ಸಾಧು ನಮ್ಮ ಮೇಲೇನ ಕೇಸ್ ಹಾಕೊಳ್ಳಿ, ಸಾಧು ಕೋಕಿಲ್ ಮೇಲೆ ಕೇಸ್ ಹಾಕಿದ್ರು. ಅರ್ಥ ಆಯ್ತಾ? ಅವ್ರು ಯಾವುದಕ್ಕೂ ಈಗ ನೆನ್ನೆ ಫಂಕ್ಷನ್ನು, ಯಾರು ಫಂಕ್ಷನ್ ಅದು? ನಂದ ಫಂಕ್ಷನು, ಸಿದ್ದರಾಮಯ್ಯ ಇಂಡಸ್ಟ್ರಿಯವರು. ಅವರು ಅದಕ್ಕೆ ಕೋಪ್ರೇಷನ್, ನಮ್ಮ ಫಿಲಮ್ ಇಂಡಸ್ಟ್ರಿ ಸತ್ತೋಯ್ತು, ಥಿಯೇಟ್ರ್ಗಳೆಲ್ಲ ಮುಚ್ಚೋದು ಅಂತ ಎಲ್ಲ ಮಾತಾಡ್ತಾರೆ. ನಮ್ಗೆ ಊಟ ಇಲ್ಲ ಅಂತ ಮಾತಾಡ್ತಾರೆ. ಅವ್ರು ಪ್ರೋತ್ಸಾಹ. ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಯಾರಿಗೋಸ್ಕರ ಮಾಡ್ತಾ ಇದೆ ಸರ್ಕಾರ? ಎಷ್ಟು ಜನ ಬಂದಿರೋ ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಇಂಡಸ್ಟ್ರಿ ಅಂತಂದರೆ ಕ್ಯಾಮ್ರಾಮನ್ನಿಂದ ಹಿಡಿದು, ಸ್ಕ್ರಿಪ್ಟ್ ರೈಟ್ರಿಂದ ಹಿಡಿದು, ಆ್ಯಕ್ಟ್ರಿಂದ ಹಿಡಿದು, ಡೈರೆಕ್ಟ್ರಿಂದ ಹಿಡಿದು, ಪ್ರೊಡ್ಯೂಸರಿಂದ ಹಿಡಿದು ಸುಮಾರು ಜನ ಎಲ್ಲ ಇದ್ದಾರೆ. ಅವರು ಇಂಥ ಸಂಭ್ರಮದಲ್ಲಿ ಅವ್ರ ಹಬ್ಬದಲ್ಲಿ ಅವ್ರು ಆಚರಣೆ ಮಾಡ್ಕೊಳ್ಳಿಲ್ಲ ಅಂತಂದರೆ ನನಗೆ ಅಶೋಕ್ ಬೇಕಾದ್ರೆ ಇನ್ನೂ ತಲೆ ಕೆಳಗಡೆ ಹಾಕೋಣ. ಯಾರು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ಒಂದು ಸಭೆಗೆ ಹೋದಾಗ ಸಭಾ ಮರ್ಯಾದೆ ಅನ್ನೋದು ಒಂದು ಇರುತ್ತೆ. ನಾವು ನೆರೆದಿದ್ದವ್ರ ಜೊತೆಗೆ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದು ಪ್ರತಿ ರಾಜಕಾರಣಿಗಳಿಗೂ ಕೂಡ ಅವರು ಎಳಸಿರ್ಬೇಕಾದ್ರೆ ಹೇಳ್ಕೊಟ್ಟಿರ್ತಾರೆ, ತಿಳ್ಕೊಂಡಿರ್ತಾರೆ. ಬಟ್ ಇಲ್ಲಿ ಆ ಸಭಾ ಮರ್ಯಾದೆನೇ ಉಲ್ಲಂಘನೆ ಮಾಡ್ದಂಗಿತ್ತು. ಬ್ಲ್ಯಾಕ್ ಮೇಲು ಮತ್ತೆ ರೌಡಿಗಳು ಮಾತಾಡ್ದಂಗೆ ಒಬ್ಬ DCM ಮಾತಾಡೋದು ಸರಿನಾ ಅನ್ನೋದು ಪ್ರಮುಖ ಪ್ರಶ್ನೆ ಆಗುತ್ತೆ. ಈಗ ರಾಜಕಾರಣಿಗಳು ರಾಜಕೀಯ ಪಾದಯಾತ್ರೆಯಲ್ಲಿ ಹೋಗೋದು ಸರಿ, ಬಟ್ ನಟರು ಹೇಗೆ ಅಂತ ಮಮತಾ, ಇಲ್ಲಿ ಮುಖ್ಯವಾಗಿ ಈಗಾಗಲೇ ಮೊನ್ನೆ ರಾತ್ರಿಯಿಂದಲೂ ಕೂಡ ಡಿ ಕೆ ಶಿ ಅವರ ಮಾತು, ಅವರ ತೀಕ್ಷ್ಣ ಮಾತು, ಜೊತೆಗೆ ಆ ಸ್ಥಾನದಲ್ಲಿ ಇದ್ಕೊಂಡು ಯಾವ ರೀತಿ ಮಾತಾಡಬೇಕಾಗಿತ್ತು ಆ ರೀತಿ ಮಾತನಾಡಿಲ್ಲ ಅನ್ನುವಂಥದ್ದು, ಜೊತೆಗೆ ಚಿತ್ರರಂಗದ ಕಲಾವಿದರನ್ನು ಗುರಿಯಾಗಿಸಿಕೊಂಡು ಬೇರೆ ವಿರೋಧಿ ಪಕ್ಷದ ರಾಜಕಾರಣಿಗಳಿಗೂ ಕೂಡ ಈ ಭಾಷೆಯನ್ನು ಬಳಸಲ್ಲ, ಆ ಥರ ಭಾಷೆಯನ್ನು ಬಳಕೆ ಮಾಡಿ ಮಾತನಾಡಿರುವಂಥದ್ದು, ಬೆದರಿಕೆ ಹಾಕಿರುವಂಥದ್ದು ಎಲ್ಲವೂ ಕೂಡ ಟೀಕೆಗೆ ಗುರಿ ಆಗ್ತಾ ಇದೆ, ಆಕ್ಷೇಪಕ್ಕೂ ಕೂಡ ಗುರಿ ಆಗ್ತಾ ಇದೆ. ಜೊತೆಗೆ ಈ ಮೂಲಕ ಡಿ ಕೆ ಶಿ ಅವರು ಒಂದು ರೀತಿಯಲ್ಲಿ ತಮ್ಮ ಮೈ ಮೇಲೆ ವಿವಾದವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಜೊತೆಗೆ ಅದನ್ನು ಮತ್ತೆ ಸಮರ್ಥನೆ ಕೂಡ ಮಾಡ್ಕೊಳ್ತಾರೆ. ಅಂದರೆ ಅವರು ಆ ಥರ ಮಾತಾಡಿದ್ದು ತಪ್ಪು ಅಂತ ಅವ್ರಿಗೆ ಇನ್ನೂವರೆಗೆ ಕೂಡ ಅನಿಸಿಲ್ಲ. ಸಾಕಷ್ಟು ಎಲ್ಲ ಕಡೆಯಿಂದಲೂ ಕೂಡ ಟೀಕೆ ಆಕ್ಷೇಪ ಬರ್ತಾ ಇದ್ರು ಕೂಡ ಅವ್ರಿಗೆ ಖುದ್ದಾಗಿ ಇನ್ನೂ ಅನಿಸಿಲ್ಲ. ಮುಖ್ಯವಾಗಿ ಎರಡು ಅಂಶ ಇಲ್ಲಿ ಗಮನಿಸಬೇಕು. ಆ ಸಂದರ್ಭ ಯಾವ ರೀತಿ ಇತ್ತು? 3 ವರ್ಷದ ಹಿಂದೆ ಕಾಂಗ್ರೆಸ್ ವಿಪಕ್ಷದಲ್ಲಿತ್ತು. ಆ ಸಂದರ್ಭದಲ್ಲಿ ಮೇಕೆದಾಟು ಕುಡಿಯೋ ನೀರಿನ ಯೋಜನೆ ಬೆಂಗಳೂರಿಗೆ ಅತ್ಯಗತ್ಯ ಅನ್ನುವಂತಹ ವಿಚಾರ ಇಟ್ಕೊಂಡು ಪಾದಯಾತ್ರೆ ಮಾಡ್ತು. ಸರಿ, ಪಾದಯಾತ್ರೆ ಜೊತೆಗೆ ಪಾದಯಾತ್ರೆಗೆ ಇದ್ದಂತಹ ಹಿಂದೆ ಮುಂದೆ ಇದ್ದಂತಹ ಸನ್ನಿವೇಶ ಯಾವ ರೀತಿ ಇತ್ತು, ಕಾಂಗ್ರೆಸ್ ಸೃಷ್ಟಿ ಮಾಡಿಕೊಟ್ಟಂತಹ ಸನ್ನಿವೇಶ ಯಾವ ರೀತಿ ಇತ್ತು, ಎಲ್ಲವೂ ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಆವಾಗ ಕೋವಿಡ್ ಕಾಲ, ಮುಖ್ಯವಾಗಿ ಕೋವಿಡ್ ಸಂದರ್ಭದಲ್ಲಿ ಹೊರಗಡೆ ಯಾರು ಕೂಡ ಬರಬಾರ್ದು ಅನ್ನುವಂತಹ ಲಿಖಿತ ನಿಯಮ ಇತ್ತು. ಯಾಕಂದ್ರೆ ಆರೋಗ್ಯದ ವಿಚಾರ. ಸಹಜವಾಗಿ ಕಲಾವಿದರು ಕೂಡ ಶೂಟಿಂಗ್ಗಳನ್ನು ಕೂಡ ಮಾಡ್ತಾ ಇರಲಿಲ್ಲ, ಹೊರಗಡೆನೂ ಕೂಡ ಬರ್ತಾ ಇರಲಿಲ್ಲ. ರಾಜ್ಯ ಸರ್ಕಾರ ಪದೇ ಪದೇ ಎಚ್ಚರಿಕೆ ಕೊಟ್ಟರು ಕೂಡ ಕಾಂಗ್ರೆಸ್ನವರು
ವಿಪಕ್ಷದಲ್ಲಿದ್ದಂಥವರು ಅದನ್ನ ಪೈಪೋಟಿಗೆ ತೆಗೆದುಕೊಂಡು ಪ್ರತಿಷ್ಠೆಗೆ ತೆಗೆದುಕೊಂಡು ಬೀದಿಗಿಳಿದ್ರು, ಪಾದಯಾತ್ರೆ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಕಲಾವಿದರು ಬರ್ತಿರ್ಲಿಲ್ಲ, ಹಾಗಾಗಿ ಸಹಜವಾಗಿ ಬರಲಿಲ್ಲ. ಜೊತೆಗೆ ಅದು ರಾಜಕೀಯ ಸಂಘರ್ಷ ವಾತಾವರಣ ಸೃಷ್ಟಿ ಮಾಡಿತ್ತು. ಬೆಂಗಳೂರಿಗೆ ಕುಡಿಯೋ ನೀರಿನ ಬಗ್ಗೆ ಅಗತ್ಯದ ಮಹತ್ವ ಸಂದೇಶ ಸಾರುವಲ್ಲಿ ವಿಫಲ ಆಯಿತು, ಹಾಗಾಗಿ ಕೂಡ ಬರಲಿಲ್ಲ. ಈ ಹಿಂದೆ ಸಾಕಷ್ಟು ಬಾರಿ ನೆಲ ಜಲ ಭಾಷೆ ಸಂಬಂಧಪಟ್ಟಂತೆ ಕಲಾವಿದರು ಹೋಗೊಟ್ಟು ಪ್ರತಿಭಟನೆಯಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಆದರೆ ಆಗಿನ ಸನ್ನಿವೇಶ ಒಂದು ಕೋವಿಡ್ ಕಾಲ, ಇನ್ನೊಂದು ಸಂಘರ್ಷದ ವಾತಾವರಣ, ಜೊತೆಗೆ ಪೈಪೋಟಿ ಪ್ರತಿಷ್ಠೆಗಿಳಿದಿತ್ತು. ಹಾಗಾಗಿ ಕಲಾವಿದರನ್ನ ಒಳಗೊಳ್ಳುವಲ್ಲಿ ಪಾದಯಾತ್ರೆ ವಿಫಲ ಆಯಿತು. ಆ ವೈಫಲ್ಯಕ್ಕೆ ಕಾಂಗ್ರೆಸ್ನವರೇ ಕಾರಣ. ಈಗ ಕಲಾವಿದರಿಗೆ ಅದು 3 ವರ್ಷ ಆದ ನಂತರ ತಮ್ಮ ಅತೃಪ್ತಿಯನ್ನ ಈ ಮೂಲಕ ಯಾರು ಬಂದಿಲ್ವೋ, ಅಂದ್ರೆ ಸರ್ಕಾರನೇ ಆಹ್ವಾನ ಕೊಟ್ಟು ಯಾರು ಬಂದಿಲ್ವೋ ಅವ್ರನ್ನ ಗುರಿಯಾಗಿಸ್ಕೊಂಡು ಬಂದವ್ರನ್ನು ಕೂಡ ಅಪಮಾನ ಮಾಡಿದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯಲ್ಲಿ ನಡೀತಾ ಇದೆ. ರೈಟ್ ಮಸೂದ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.